ಗುರುಜಿ, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ನಮಸ್ಕಾರಮ್ಮ. ವೀಕ್ಷಕರೇ, ಬನ್ನಿ ಈಗ ತಿಳಿಯೋಣ ಈ ದಿನದ ವಿಶೇಷತೆಯನ್ನ. ಗುರುಜಿ, ನಮ್ಮ ವೀಕ್ಷಕರಿಗೆ ಈ ದಿನದ ವಿಶೇಷತೆಯನ್ನ ತಿಳಿಸ್ಕೊಡಿ. ಖಂಡಿತಮ್ಮ. ಓಂ ಗುರು ಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮೃತಾಯ ಚಾಂ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ ಶ್ರೀಂ ಭಾರತೀಯ ನಮನ ಮುಖ್ಯ ಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಿಕ ಶ್ರೀ ಗುರು ಸಾರ್ವಭೌಮ ದೇವತಾಭ್ಯೋ ನಮಃ. ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಗುರುಗಳ ಆಶೀರ್ವಾದವನ್ನು ಮಾಘ ಮಾಸದಲ್ಲಿ ಬಹಳ ವಿಶೇಷವಾದಂತಹ ರೀತಿಯ ಅನುಷ್ಠಾನಗಳು ನಡೀತಿರುತ್ತೆ. ಮಾಘ ಸ್ನಾನದ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ತಿಳಿಸ್ತಾ ಬರ್ತಿದ್ದೇನೆ. ನಮ್ಮ ಪ್ರಾರಬ್ಧ ಕರ್ಮಗಳನ್ನು ದೂರ ಮಾಡ್ಕೊಳ್ಬೇಕಾದ್ರೆ ಮಾಸಗಳಲ್ಲಿ ಮಾಘ ಮಾಸ ಬಹಳ ಶ್ರೇಷ್ಠವಾಗಿರತಕ್ಕಂಥದ್ದು. ಈ ಮಾಘ ಮಾಸದಲ್ಲಿ ಸಾಧ್ಯವಾದಷ್ಟು ಸೂರ್ಯನ ಕಿರಣಗಳು ಉದಯಿಸೋದಕ್ಕಿಂತ ಮುನ್ನ ಮಾಘ ಸ್ನಾನವನ್ನು ಮಾಡ್ಕೋಬೇಕು. ಮಾಘ ಸ್ನಾನವನ್ನು ಮಾಡಿ ಮಾಘ ಮಾಸದ ವೃತ ಅದರ ಕಥೆ ಇದೆ. ಆ ಕಥೆಯನ್ನು ಅವತ್ತಿಗೆ ಆ ಅಧ್ಯಾಯಗಳನ್ನು ಮುಗಿಸ್ತಕ್ಕಂಥದ್ದು, ಅಂದರೆ ಓದ್ತಕ್ಕಳ್ತಕ್ಕಂಥದ್ದು. ಜೊತೆಗೆ ಸಾಧ್ಯವಾದಷ್ಟು ಈ ಒಂದು ಸಮಯದಲ್ಲಿ ಅಶ್ವತ್ಥನಾರಾಯಣನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು. ಎಲ್ಲಿ ಅಶ್ವತ್ಥ ವೃಕ್ಷ ಇರುತ್ತೋ ಅಲ್ಲಿ ಹೋಗಿ ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡೋದ್ರಿಂದ ಸಾಕಷ್ಟು ಯಶಸ್ಸಿದೆ. ಜೊತೆಗೆ ಎಂಥ ಒಂದು ಲೋಪದೋಷಗಳಿದ್ದರೂ ಎಂತಹ ಪ್ರಾರಬ್ಧ ಕರ್ಮಗಳಿದ್ದರೂ ಅದನ್ನು ದೂರ ಮಾಡ್ಕೊಳ್ಬಹುದು. ಇನ್ನು ಮಾಘ ಮಾಸದ ಈ ಅನುಷ್ಠಾನ, ಅದರಲ್ಲೂ ಇವತ್ತು ಗುರುವಾರ, ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಗುರು ರಾಯರನ್ನ, ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನ ಆರಾಧನೆ ಮಾಡ್ತಾ ನಮ್ಮ ಮುಂದಿನ ಕೆಲಸ ಕಾರ್ಯಗಳಲ್ಲಿ ಅಥವಾ ನಾವು ಮಾಡಬಹುದಾದಂಥ ಯಾವುದೇ ಒಂದು ಕೆಲಸ ಕಾರ್ಯಗಳಾದರೂ ಭಗವಂತ ನಿನ್ನ ಆಶೀರ್ವಾದ ಇರಲಿ ತಂದೆ. ಯಾಕೆಂದರೆ ಗುರುಗಳ ಆಶೀರ್ವಾದ ಬಹಳ ಮುಖ್ಯ. ನಾವು ದೇವರನ್ನ ಒಲಿಸ್ಕೊಳ್ಬೇಕಾದ್ರೂ, ದೇವರ ಒಂದು ಅನುಷ್ಠಾನವನ್ನು ಮಾಡಬೇಕಾದ್ರೂ, ಯಾವುದೇ ಒಂದು ಮಂತ್ರ ತಂತ್ರ ಯಂತ್ರದ ಬಗ್ಗೆ ನಾವು ಚಿಂತನೆ ಮಾಡಬೇಕಾದ್ರೂ ಇವೆಲ್ಲದರ ಬಗ್ಗೆ ಮಾರ್ಗದರ್ಶಕರಾಗಿರ್ತಕ್ಕಂಥದ್ದು, ಮಾರ್ಗವನ್ನು ತೋರಿಸಿ ಸಮಂಜಸವಾದಂತಹ ಒಂದು ಸನ್ಮಾರ್ಗಕ್ಕೆ ಕರ್ಕೊಂಡು ಹೋಗ್ತಕ್ಕಂಥದ್ದು ಒಬ್ಬ ಗುರು ಮಾತ್ರನೇ. ಅದಕ್ಕೋಸ್ಕರನೇ ಗುರುವೇ ಸರ್ವಲೋಕಾನಾಂ ವಿಷಜೇ ಭವರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಯೇ ನಮೋ ನಮಃ ಅಂತ ಹೇಳ್ತಾರೆ. ಗುರುಗಳು ಯಾವುದನ್ನೂ ಅಪೇಕ್ಷೆ ಪಡೆದಿರ, ಗುರುಗಳು ಸನ್ಮಾರ್ಗದತ್ತ ನಮ್ಮನ್ನು ಕರ್ಕೊಂಡು ಹೋಗಿ ನಮ್ಮದೇ ಆದಂತಹ ಶೈಲಿಯಲ್ಲಿ ನಮ್ಮ ಪ್ರಾರಬ್ಧ ಕರ್ಮಗಳನ್ನು ಅನುಸಾರವಾಗಿ ನಾವಿರಬೇಕಾದಂತಹ ರೀತಿ ನೀತಿಗಳನ್ನು, ನಮ್ಮಲ್ಲಿರ್ತಕ್ಕಂತಹ ಪ್ರಾರಬ್ಧ ಕರ್ಮವನ್ನು ದೂರ ಮಾಡಿ ನಮ್ಮನ್ನು ಸಹಿತ ಒಂದು ಸುಂದರವಾದ ಬೆಳಕಿನೆಡೆಗೆ ಕರ್ಕೊಂಡು ಹೋಗುವಂಥ ಚೈತನ್ಯ ಮೂರ್ತಿಯೇ ಗುರು. ಅಂತಹ ಗುರುಗಳಿಗೆ ನಮಸ್ಕಾರ ಮಾಡ್ತಾ ಇವತ್ತು ಸಾಕಷ್ಟು ವಿಚಾರಗಳ ಬಗ್ಗೆ ನಿಮ್ಮ ಗಮನ ತರಬೇಕು. ಕಾರಣ, ವಿದ್ಯಾರ್ಥಿಗಳ ಬಗ್ಗೆ ಆಯಿತು, ಅನ್ನದ ಬೆಲೆ ನಮಗೆ ಗೊತ್ತಾಯಿತು. ಹಾಗೆ ಕೆಲಸ ಕಾರ್ಯಗಳನ್ನು ಮಾಡಬೇಕಾದ್ರೆ ಸಾಕಷ್ಟು ಏರುಪೇರು ಇದೆ. ಒಂದು ಆಸ್ಥಾನದಲ್ಲಿ ಕೆಲಸ ಮಾಡ್ತಕ್ಕಂಥ 4 ರಿಂದ 6 ಜನ ಅಣ್ಣ ತಮ್ಮಂದರು ಒಂದು ಕಡೆ ಕೆಲಸ ಮಾಡುವಾಗ ನಾನು ಮೇಲೂ ನೀನು ಮೇಲೂ ಅಂತ ಹೇಳಿ ಹೊಡೆದಾಡ್ತಾ ಎಲ್ಲೋ ಒಂದು ಕಡೆ ತಾವು ತಿಂತಕ್ಕಂಥ ಅನ್ನಕ್ಕೆ ಕಲ್ಲು ಹಾಕೊಳ್ಳುವಂಥ ಪರಿಸ್ಥಿತಿ ಸಾಕಷ್ಟು ಜನ ಮಾಡ್ತಾರೆ. ಅಂದರೆ ಮೇಲಧಿಕಾರಿಗಳಿಗೆ ಇಲ್ಲ ಸಲ್ಲದನ್ನು ಹೇಳ್ಕೊಳ್ತಕ್ಕಂಥದ್ದು, ಇನ್ನೊಬ್ಬರನ್ನ ಕೆಡವಿ ತಾನು ಮುಂದಕ್ಕೆ ಹೋಗಬೇಕು ಅಂತಕ್ಕಂಥ ಮನಸ್ಥಿತಿ ಇಟ್ಕೊಂಡಿರ್ತಕ್ಕಂಥದ್ದು, ಹೀಗೆ ಒಂದಲ್ಲ ಒಂಥರ ವ್ಯತ್ಯಾಸಗಳು ಮಾಡ್ಕೊಳ್ತಕ್ಕಂಥ ಪರಿಸ್ಥಿತಿ ಇರಬಹುದು. ಆದರೆ ರಾಶಿ ನಕ್ಷತ್ರದಲ್ಲಿ ಬುಧ ಮತ್ತು ಚಂದ್ರ ಚೆನ್ನಾಗಿದ್ದರೆ, ಗುರುವಿನ ಅನುಗ್ರಹ ಇದ್ದರೆ ಆ ವ್ಯಕ್ತಿ ತಾನ ನಡೆ ನಡವಳಿಕೆಗಳಲ್ಲಿ ಸಾಧ್ಯವಾದಷ್ಟು ಸನ್ಮಾರ್ಗದ ಥರ ನಡೆದರೆ ಕೆಲಸ ಕಾರ್ಯಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಶತ್ರುಗಳಂತಕ್ಕಂಥದ್ದು ಹೆಜ್ಜೆ ಹೆಜ್ಜೆಗಿದ್ದಾಗ ಆ ಶತ್ರುಗಳನ್ನು ಧ್ವಂಸ ಮಾಡ್ತಾ, ಶತ್ರುಗಳನ್ನು ದೂರ ಮಾಡ್ತಾ ನಮ್ಮ ಜೀವನ, ನಮ್ಮ ಕೆಲಸ, ನಮ್ಮ ನಡೆ ನಡವಳಿಕೆಗಳನ್ನು ಸನ್ಮಾರ್ಗದತ್ತ ತಗೊಂಡು ಹೋಗಬೇಕಾದ್ರೆ ಅದಕ್ಕೆ ಗುರುವಿನ ಮಾರ್ಗದರ್ಶನ ಬೇಕೇ ಬೇಕು. ಅಂತಹ ಗುರುಗಳಿಗೆ ಇವತ್ತಿನ ದಿವಸ ನಮಸ್ಕಾರ ಮಾಡ್ತಾ ಅಶ್ವತ್ಥ ಪ್ರಾರ್ಥನೆ, ಅಶ್ವತ್ಥದ ಎಲೆ ಎರಡೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಒಂದು ಅಶ್ವತ್ಥದ ಎಲೆನ ಹಿಂದೆ ಸಾಮಾನ್ಯಕ್ಕೆ ಇವತ್ತಿಗೂ ಸಹಿತ ಹಳ್ಳಿಗಳ ಕಡೆ ಮತ್ತು ತಿಳಿದಿರತಕ್ಕಂತಹವರು ಸ್ವಲ್ಪ ಜನ ಎಲ್ಲನೂ ಅದನ್ನು ಸೈಂಟಿಫಿಕ್ ಆಗಿ ನೀವು ಒಪ್ಕೊಳ್ದಿರ ಇದ್ರು ಸಹಿತ ಹಿಂದಿನಿಂದ ಇದು ನಡ್ಕೊಂಡು ಬಂದಿರತಕ್ಕಂಥದ್ದು ಅಂದರೆ ಅದು ತಪ್ಪಲ್ಲ. ಸಾಮಾನ್ಯಕ್ಕೆ ಎಲೆ ಉದುರುವ ಕಾಲ, ವಸಂತ ಚಿಗುರು ಹೊಡೆಯುವ ಕಾಲ, ಇನ್ನೇನು ಯುಗಾದಿ ಸಮೀಪಿಸ್ತಾ ಇದೆ. ಆದರೆ ಎಲೆಗಳೆಲ್ಲ ಕಡೆನೂ ಗಿಡ ಮರಗಳಲ್ಲಿ ಎಲೆಗಳು ಉದುರುವಂತಹ ಕಾಲ. ಇಂಥ ಕಾಲದಲ್ಲಿ ಮುಂದಿನ ಭವಿಷ್ಯತ್ತು ತಾವೇನಾದರೂ ಒಂದು ಕೆಲಸ ಕಾರ್ಯಗಳನ್ನು ಅಂದುಕೊಂಡು ಆ ವೃಕ್ಷದ ಬಳಿ ಗಾಳಿಯಿಂದ ಉದುರುವಂತಹ ಎಲೆಗಳನ್ನು ಕ್ಯಾಚಿಡಿತಕ್ಕಂಥದ್ದು, ಆ ಎಲೆನ ತಂದು ಅನುಷ್ಠಾನವನ್ನು ಮಾಡತಕ್ಕಂಥದ್ದು, ಆ ಅನುಷ್ಠಾನ ಫಲದಿಂದ ಅಂದುಕೊಂಡಂಥ ಕೆಲಸಗಳನ್ನು ಸಾಧನೆ ಮಾಡ್ಕೊಳ್ತಕ್ಕಂಥದ್ದು ಇದು ಸಾಕಷ್ಟು ವಾಡಿಕೆಯಲ್ಲಿದೆ. ಆದರೆ ಇತ್ತೀಚಿನ ದಿನದಲ್ಲಿ ಸಿಟಿ ಲೈಫು ಅಥವಾ ತಮ್ಮ ಕೆಲಸದ ಒಂದು ಬ್ಯುಸಿ ಒತ್ತಡದಲ್ಲಿ
ಹಿಂದಿನಿಂದ ಬಂದಂತಹ ಇಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳನ್ನು ನಾವು ಮರೆತು ಕೂತ್ಕೊಂಡಿದ್ದೇವೆ. ಇವತ್ತಿಗೂ ಸಹಿತ ನಮ್ಮ ನಕ್ಷತ್ರಕ್ಕೆ ಸಂಬಂಧಪಟ್ಟಂಗೆ